ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಇರಾನ್ ಇಸ್ರೇಲ್ ಅಮೆರಿಕ ಮಧ್ಯದ ಯುದ್ಧ ಪ್ರಾರಂಭ ಆಗಿ ಇವತ್ತಿಗೆ 1 ತಿಂಗಳು ಪೂರೈಸಿದೆ. ಆದ್ರೂ ಕೂಡ ಯುದ್ಧದ ಭೀಕರತೆ ಮಾತ್ರ ಕಡಿಮೆ ಆಗಿಲ್ಲ. ಈ ಕ್ಷಣಕ್ಕೂ ಶಾಂತಿ ಒಪ್ಪಂದದ ವಿಚಾರಗಳು ಮುನ್ನೆಲೆಯಲ್ಲಿ ಇಲ್ಲ. ಹಾಗಾಗಿ 3 ರಾಷ್ಟ್ರಗಳ ಮಧ್ಯೆ ಇನ್ನೆಷ್ಟು ದಿನಗಳ ಕಾಲ ಈ ಯುದ್ಧ ಮುಂದುವರಿಯಬಹುದು ಅನ್ನುವಂಥ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇದೆ. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧಕ್ಕೆ ಇದೀಗ ಭರ್ತಿ 1 ತಿಂಗಳು. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧಕ್ಕೆ ಇದೀಗ ಭರ್ತಿ 1 ತಿಂಗಳು. ಫೆಬ್ರವರಿ 28ರಂದು ಇರಾನ್ ಮೇಲೆ ಮೊದಲ ದಾಳಿ ನಡೆಸಿತ್ತು ಅಮೆರಿಕ ಮತ್ತು ಇಸ್ರೇಲ್. ಯುದ್ಧಕ್ಕೆ 1 ತಿಂಗಳಾದ ಹೊತ್ತಲ್ಲೇ ಇಸ್ರೇಲ್ ವಿರುದ್ಧ ಯುದ್ಧ ಭೂಮಿಗೆ ಹೌತಿ ಉಗ್ರರು ಎಂಟ್ರಿ ಆಗಿದ್ದಾರಂತೆ. ಯಮನ್ ದೇಶದ ಹೌತಿ ಉಗ್ರರಿಂದ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಆಗ್ತಾ ಇದೆ. ಸ್ಥಳೀಯ ಕಾಲಮಾನ ಶನಿವಾರ ಮಧ್ಯರಾತ್ರಿ ಇಸ್ರೇಲ್ ಮೇಲೆ ಹೌತಿ ಉಗ್ರರು ದಾಳಿ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮುಂದುವರಿತಾ ಇದೆ. ಬಾಬ್ ಅಲ್ ಮುಂದೇಬ್ ಜಲಸಂಧಿ ಕೈವಶ ಮಾಡಿಕೊಳ್ಳುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹರ್ಮುಜ್ ಜಲಸಂಧಿಯ ಬಳಿಕ ಬಾಬ್ ಅಲ್ ಮಹಿನ್ ಈ ಭಾಗವನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ನಿರಂತರ ಪ್ರಯತ್ನ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ 1 ತಿಂಗಳು ಪೂರೈಸಿದ್ರೂ ಕೂಡ ಯುದ್ಧದ ಭೀಕರತೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅದು ಇನ್ನೂ ಕೂಡ ಮುಂದುವರಿತಾನೆ ಇದೆ. ಪ್ರಮುಖವಾಗಿ ಈ ಹರ್ಮುಜ್ ಜಲಸಂಧಿಯನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನ ಅದಾದ ಬಳಿಕ ಬಾಬಲ್ ಮಂದೇಬ್ ಜಲಸಂಧಿಯ ಮೇಲೆ ಇರಾನ್ ನೇರವಾಗಿ ಕಣ್ಣು ಹಾಕಿದೆಯಂತೆ. ಆ ಭಾಗವನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಂತ. ಇತ್ತ ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿ ಮತ್ತು ವಾಯು ದಾಳಿ ನಿರಂತರವಾಗಿ ಆಗ್ತಾ ಇದೆ. ಅಲ್ಲಿಗೆ ಇನ್ನೂ ಕೂಡ ದಿನ ಕಳೆದಂತೆ ತಿಂಗಳಾಗ್ತಾ ಇದ್ದಂತೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ದಿನ ಬೆಳಗಾದ್ರೆ ನಾವು 3 ರಾಷ್ಟ್ರಗಳ ಮಧ್ಯೆ ಯುದ್ಧದ ಬಗ್ಗೆ ಮಾತಾಡ್ತೀವಿ. ಅಮೆರಿಕ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆ, ಇರಾನ್ ಇಸ್ರೇಲ್ ಮೇಲೆ ದಾಳಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿದ್ವಿ. ಇನ್ಫ್ಯಾಕ್ಟ್ ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ದಾಳಿಯನ್ನ ಹೆಂಗ್ ಸಹಿಸ್ಕೊಳ್ತಾ ಇದೆ ಅಂತ ತಿಂಗಳಾದ್ರೂ ಕೂಡ ಇರಾನ್ ನಲ್ಲಿ ದಾಳಿನೇ ಆಗ್ಲಿಲ್ವಾ, ಅಲ್ಲೇನೂ ಕೂಡ ಹಾನಿನೇ ಆಗ್ಲಿಲ್ವಾ ಅನ್ನೋದು ಬಹುತೇಕರ ಪ್ರಶ್ನೆ. ಆ ಕುರಿತೊಂದು ಕ್ಲಾರಿಟಿ ಕೊಡೋದಾದ್ರೆ. ಶ್ರುತಿ, ಏನಂದರೆ ಅಮೆರಿಕ ಮತ್ತು ಇಸ್ರೇಲ್ ಏನು ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಹೀಗೆ ಕೆಲವು ದಿನಗಳಿಂದ ಅಮೆರಿಕ ತನ್ನ ದಾಳಿಯನ್ನು ನಿಲ್ಲಿಸಿದೆ ಮತ್ತು ಮತ್ತಷ್ಟು ದೊಡ್ಡ ಮಟ್ಟದ ದಾಳಿಗೆ ಒಂದು ರೀತಿಯಾದಂಥ ತನ್ನ ಸೈನಿಕರನ್ನು ಸಂಘಟನೆ ಮಾಡ್ಕೊತಾ ಇದೆ. ಆದರೆ ಇಸ್ರೇಲ್ ತನ್ನ ದಾಳಿಯನ್ನು ನಿರಂತರವಾಗಿ ಮುಂದುವರಿಸ್ತಾ ಇದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಂದರೆ ಅಮೆರಿಕದಲ್ಲಾಗ್ಬೋದು, ಆ ಅಮೆರಿಕದ ನೆಲೆಗಳೇನಿದ್ದಾವೆ ಸೌದಿನಲ್ಲಿ, ಆ ನೆಲೆಗಳಲ್ಲಾಗಿ ಅಲ್ಲಿ ವರದಿಗಾರರು ಇರ್ತಾರೆ ಮತ್ತು ಇಸ್ರೇಲ್ನಲ್ಲಿ ವರದಿಗಾರರಿದ್ದಾರೆ. ಆದರೆ ಇರಾನ್ ನೆಲದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಅಲ್ಲಿಯ ಯಾವುದೇ ಒಂದು ವಿಡಿಯೋ ಕೂಡ ಹೊರಗಡೆ ಬರ್ತಿಲ್ಲ. ಕೇವಲ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿದ ಸಂದರ್ಭದಲ್ಲಿ ಏನು ಅವರು ತಮ್ಮ ಒಂದು ಯುದ್ಧ ವಿಮಾನಗಳಿಂದ ಒಂದು ಏನು ವಿಡಿಯೋ ಶೂಟ್ ಮಾಡಿರ್ತಾರೆ ಅದು ಮಾತ್ರ ಹೊರಗಡೆ ಬರ್ತಿದೆ. ನಿಜಕ್ಕೂ ಇರಾನ್ ನೆಲದಲ್ಲಿ ಏನಾಗ್ತಿದೆ ಅನ್ನೋದು ಅಲ್ಲಿನ ಒಂದು ವರದಿಗಾರರಿಂದಾಗಲಿ ಅಥವಾ ಅಲ್ಲಿನ ಸುದ್ದಿ ಮಾಧ್ಯಮಗಳಿಂದಾಗಲಿ ಹೊರಗಡೆ ಬರ್ತಿಲ್ಲ. ಆದರೆ ಏನು ಇಸ್ರೇಲ್ ಮೇಲೆ ಏನು ಹಾನಿಯಾಗಿದೆ ಇರಾನ್ನಿಂದ, ಅದಕ್ಕಿಂತ 100 ಪಟ್ಟು ಹೆಚ್ಚು ಹಾನಿ ಇರಾನ್ ನೆಲದಲ್ಲಿ ಆಗಿದೆ ಅನ್ನೋ ಮಾಹಿತಿ ಅಂತೂ ಸಿಕ್ಕಿದೆ. ಅದರಲ್ಲೂ ಕೂಡ ಇರಾನ್ನ ಎಲ್ಲ ಅಣುಸ್ಥಾವರಗಳನ್ನು ಧ್ವಂಸ ಮಾಡಲಾಗಿದೆ. ಇರಾನ್ನ ವಿದ್ಯುತ್ ಮೂಲಗಳೇನಿದೆ, ಮೂಲ ಸೌಕರ್ಯಗಳೇನಿದೆ, ಅದೆಲ್ಲದ್ರ ಮೇಲೂ ಕೂಡ ದೊಡ್ಡ ಮಟ್ಟದ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಸಿಗ್ತಿದೆ. ಜೊತೆಯಲ್ಲೇ ಇರಾನ್ನಲ್ಲಿ ಈ ರೀತಿಯಾದಂತಹ ಒಂದು ವಿಧ್ವಂಸಕ ರೀತಿಯಂಥ ದಾಳಿ ನಡೀತಿರೋ ಬೆನ್ನಲ್ಲೇ ಈಗ ಅಮೆರಿಕ ಇನ್ನಷ್ಟು ದಾಳಿ ಮಾಡೋದಕ್ಕೆ
ಇರಾನ್ನಲ್ಲಿರುವಂತಹ ಒಂದು ಇಸ್ಲಾಮಿಕ್ ಪ್ರಭುತ್ವವನ್ನು ಅಂತ್ಯಗೊಳಿಸಬೇಕು ಅನ್ನೋ ಕಾರಣಕ್ಕೆ 50,000ಕ್ಕೂ ಹೆಚ್ಚು ಸೈನಿಕರನ್ನು ಒಂದು ಪರ್ಷಿಯನ್ ಗಲ್ಫ್ ಆಗಿರ್ಬೋದು, ಜೊತೆಗೆ ಏನೊಂದು ಮೆಡಿಟರೇನಿಯನ್ ಸಮುದ್ರ ಆಗಿರ್ಬೋದು, ಅಲ್ಲಿ ಜಮಾವಣೆ ಮಾಡ್ತಿದೆ ಅನ್ನೋ ಮಾಹಿತಿ ಸಿಗ್ತಿದೆ. ಈ ಪೈಕಿ 3,500ಕ್ಕೂ ಹೆಚ್ಚು ಮಂದಿ ನೌಕಾದಳ ಸಿಬ್ಬಂದಿನೇ ಇದ್ದಾರೆ, ಜೊತೆಗೆ ವಾಯುದಳದ ಸಿಬ್ಬಂದಿ ಕೂಡ ಇದ್ದಾರೆ. 100 ಫೈಟರ್ ಜೆಟ್ಗಳನ್ನು ನಿಯೋಜನೆ ಮಾಡ್ತಿದೆ. ಇವೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇರಾನ್ನ ಒಂದು ಪ್ರಾಕ್ಸಿ ಉಗ್ರ ಸಂಘಟನೆಯಾದ ಹೌತಿ ಉಗ್ರರು ಯಮನ್ನಲ್ಲಿ ಆಕ್ಟಿವ್ ಆಗಿದ್ದಾರೆ. ಅಂದರೆ ಯುದ್ಧಕ್ಕೆ ಇವಾಗ ಒಂದು ತಿಂಗಳ ನಂತರ ಹೌತಿ ಉಗ್ರರು ಆಕ್ಟಿವ್ ಆಗಿದ್ದಾರೆ. ಹೌತಿ ಉಗ್ರರಿಂದ ಒಂದು ಹೊಸ ರೀತಿಯ ಒಂದು ಆತಂಕ ಕಾದಿದೆ. ಅದೇನು ಅಂತ ನಾನು ಮ್ಯಾಪಲ್ಲಿ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ವಿಶ್ವ ಭೂಪಟದಲ್ಲಿ ಈಗ ಎಲ್ಲರಿಗೂ ಗೊತ್ತಿರೋ ರೀತಿ ಏನೊಂದು ಅರ್ಮುಜ್ ಜಲಸಂಧಿ ಇದೆ. ಅರ್ಮುಜ್ ಜಲಸಂಧಿಯನ್ನು ಈಗಾಗಲೇ ಇರಾನ್ ತನ್ನ ಕೈವಶ ಮಾಡಿಕೊಂಡಿದೆ. ತನ್ನ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ, ಅದು ಭಾರತ ಇರ್ಬೋದು, ಚೀನಾ ಇರ್ಬೋದು, ರಷ್ಯಾ, ಪಾಕಿಸ್ತಾನ ಮತ್ತು ಇರಾಕ್ ದೇಶಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಿದೆ ಆ ದೇಶದ ಹಡಗುಗಳು ಹೋಗೋದಕ್ಕೆ. ಅದೇ ರೀತಿಯಲ್ಲಿ ಈಗ ಏನೊಂದು ಯಮನ್ ದೇಶ ಇದೆ. ಈ ಯಮನ್ ದೇಶದಲ್ಲಿ ಇರುವಂಥ ಹೌತಿ ಉಗ್ರರು ಆಕ್ಟಿವ್ ಆಗಿದ್ದಾರೆ. ಯಮನ್ ರಾಜಧಾನಿ ಸನಾ ಮೊದಲುಗೊಂಡಂತೆ ಎಲ್ಲ ಪ್ರಾಂತ್ಯಗಳಲ್ಲೂ, ಅದರಲ್ಲೂ ಕೂಡ ಇಲ್ಲೊಂದು ಬಾಬ್ ಅಲ್ ಮಂದೇಬ್ ಅಂತ ಹೇಳ್ಬಿಟ್ಟು ಅನ್ನೋ ಜಲಸಂಧಿ ಏನಿದೆ, ಈ ಜಲಸಂಧಿ ಬಳಿ ಈ ಒಂದು ಉಗ್ರರು ದಾಳಿ ಮಾಡಿ ಈ ಜಲಸಂಧಿಯನ್ನು ಕೈವಶ ಮಾಡ್ಕೊಳ್ಬೇಕು ಅಂತ ಮುಂದಾಗಿದ್ದಾರೆ. ಒಂದು ವೇಳೆ ಅರ್ಮುಜ್ ಜಲಸಂಧಿ ರೀತಿಯಲ್ಲೇನೆ ಈ ಒಂದು ಬಾಬ್ ಅಲ್ ಮಂದೇಬ್ ಜಲಸಂಧಿ ಕೂಡ ಏನಾದರೂ ಉಗ್ರರ ಕೈವಶ ಆದರೆ, ಇಲ್ಲಿ ಹಡಗುಗಳ ಸಾಗಾಟ ಏನಾದರೂ ನಿಂತೋದ್ರೆ, ಅರ್ಮುಜ್ ಜಲಸಂಧಿ ಮೂಲಕ ಏನು ಈ ಒಂದು ಬಾಬ್ ಎ ಮಂದೇಬ್ ಜಲಸಂಧಿ ಮೂಲಕ ಕೆಂಪು ಸಮುದ್ರವನ್ನು ಪ್ರವೇಶ ಪಡೆಯುವಂಥ ಹಡಗುಗಳು, ಆ ನಂತರ ಇಲ್ಲೊಂದು ಮಾನವ ನಿರ್ಮಿತ ಅದ್ಭುತ ಅಂತಲೇ ಹೇಳಲಾಗುವಂಥ ಸುಯೇಜ್ ಕಾಲುವೆ ಮೂಲಕ ಅದು ಮೆಡಿಟರೇನಿಯನ್ ಸಮುದ್ರವನ್ನು ತಲುಪುತ್ತೆ. ಈ ಒಂದು ಹಡಗುಗಳ ಸಂಪರ್ಕ ಜಾಲ ಏನಿದೆ, ವಿಶ್ವದ ಒಂದು ವ್ಯಾಪಾರದಲ್ಲಿ ಸುಮಾರು 20%ಕ್ಕೂ ಹೆಚ್ಚು ಹಡಗುಗಳ ಸಂಚಾರ ಇಲ್ಲಾಗುತ್ತೆ. ಒಂದು ವೇಳೆ ಈ ಜಲಸಂಧಿಯನ್ನೇನಾದರೂ ಕಟ್ ಮಾಡಿದ್ರೆ ಭಾರತ ಸೇರಿದಂತೆ ವಿಶ್ವಾದ್ಯಂತ ಇನ್ನಷ್ಟು ಸಂಕಟ ಎದುರಾಗುತ್ತೆ. ಅದರಲ್ಲೂ ಏನೊಂದು ಸೌದಿ ಅರೇಬಿಯಾ ಜದ್ದಾದಿಂದ ಕೂಡ ಸಾಕಷ್ಟು ತೈಲವನ್ನು ಈ ಭಾಗದಿಂದ ಏನು ರಫ್ತು ಮಾಡುತ್ತೆ. ಬಾಬ್ ಎ ಮಂದೇಬ್ ಜಲಸಂಧಿ ಏನಾದ್ರೂ ಮುಚ್ಚಿದ್ರೆ ಆಗ ಏನೊಂದು ಸೌದಿ ಅರೇಬಿಯಾದ ತೈಲ ರಫ್ತಿಗೆ ಇನ್ನಷ್ಟು ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಹೀಗಾಗಿ ಯಮನ್ ದೇಶದಲ್ಲಿ ಆಕ್ಟಿವ್ ಆಗಿರೋಂಥ ಹೌತಿ ಉಗ್ರರು 1 ತಿಂಗಳ ಕಾಲ ಸುಮ್ಮನಿದ್ರು. ಈಗ ಉಗ್ರರು ಮತ್ತೆ ಆಕ್ಟಿವ್ ಆಗ್ತಾ ಇದ್ದಾರೆ. ಬಾಬ್ ಎ ಮಂದೇಬ್ ಜಲಸಂಧಿಯನ್ನು ತಮ್ಮ ಕೈವಶ ಮಾಡ್ಕೊಬೇಕು ಅಂತ ಮುಂದಾಗಿದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಅಮೆರಿಕ ಒಂದು ತನ್ನ ಸೈನಿಕ ಜಮಾವಣೆಯನ್ನು ಹೆಚ್ಚು ಮಾಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ನಿರ್ಣಾಯಕ ಹೋರಾಟ ಶುರು ಆಗ್ಬೋದು, ಅಥವಾ ಮಾತುಕತೆಗೆ ಏನಾದರೂ ಇರಾನ್ ಬಗ್ಗಿದ್ರೆ, ಅಂದರೆ ಪಾಕಿಸ್ತಾನದ ನೆಲದಲ್ಲಿ ಮಾತುಕತೆ ಮಾಡಬೇಕು ಅಂತೇಳ್ಬಿಟ್ಟು ಏನು ತೀರ್ಮಾನ ಆಗಿದೆ, ಆ ಮಾತುಕತೆಗೆ ಏನಾದರೂ ಇರಾನ್ ಬಗ್ಗಿದ್ರೆ ಆಗ ಆ ಯುದ್ಧ ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗ್ಬೋದು. ಇಲ್ಲಾಂದರೆ ಆದಷ್ಟು ಬೇಗ ಮತ್ತೊಂದು ದೊಡ್ಡ ಪ್ರಮಾಣದ ದಾಳಿಗೆ ಅಮೆರಿಕ ಸಂಘಟನೆ ಮಾಡ್ತಾ ಇದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.